ಮಾನ್ಯ ಸಾರಿಗೆ ಸಭಾಧ್ಯಕ್ಷರೇ, ಸಚಿವರು ಮುಜರಾಯಿ ಮತ್ತು ಸಾರಿಗೆ ಸಚಿವರಿಗೆ ನನ್ನ ಪ್ರಶ್ನೆ ಇದೆ. ಸಚಿವರೇ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ, ಸಾರಿಗೆ ಸಚಿವರು ಗುರುಗಳ ನಂದು ಪ್ರಶ್ನೆ ಕೇಳಿದೆ. ಸಭಾಧ್ಯಕ್ಷರ ಉತ್ತರ ನನಗೀಗ ಪ್ರಶ್ನೆ ಸಂಖ್ಯೆ 4. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧಿವೇಶನದಲ್ಲಿ ಕೇಳಿದ 2 ಪ್ರಶ್ನೆಗಳಿಗೂ ಸ್ಥಳಕ್ಕೆ ಬಂದು ಬೈಂದೂರಿಗೆ ಬಂದು ಉತ್ತರ ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಆ 2 ವಿಷಯಕ್ಕೋಸ್ಕರ ಸಚಿವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ತುಂಬಾ ವರ್ಷದಿಂದ ಬಾಕಿ ಇದ್ದಂತ KSRTC ಬಸ್ ಸ್ಟ್ಯಾಂಡ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಓಪನ್ ಆದ ಬಸ್ ಸ್ಟ್ಯಾಂಡ್ ಒಂದು ಯೂಸ್ ಆಗ್ತಾ ಇಲ್ಲ. ಒಂದು ಸರ್ವಿಸ್ ರೋಡ್ ಇಲ್ಲ, ಹೈವೇಲಿ ಡಿವೈಡರ್ ಇಲ್ಲ, ಇನ್ನೊಂದು ಡಿಪೋ ಇಲ್ಲ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಅದ್ರ ಜೊತೆಗೆ ಅಲ್ಲಿ ಡಿಪೋ ಮಾಡುವಂತ ಒಂದು ಆಶ್ವಾಸನೆಯನ್ನ ಸ್ಥಳದಲ್ಲಿ ನೀವು ಕೊಟ್ಟಿದ್ದೀರಿ. ಸ್ಥಳ ಅನ್ನುವಂಥದ್ದು ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಮಾಡುವಂತೇಳಿ ಹೇಳಿದ್ದೀರಿ. ಅದ್ರ ಜೊತೆಗೆ ಡಿಪೋಗೆ ಬೇಕಾದ ಅವಶ್ಯಕತೆಯನ್ನು ಸಹಿತ ನೀವು ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದೀರಿ. ಇಲೆಕ್ಟ್ರಿಕಲ್ ಬಸ್ ಒಂದು 100 ಬಸ್ ಅನ್ನ ಪರ್ಚೇಸ್ ಮಾಡುವಂತ ಅಥವಾ ಅಲ್ಲಿ ಒಂದು ಒದಗಿಸುವಂತ ಮಾತುಗಳನ್ನು ಆಡಿದ್ದೀರಿ. ಕೊಲ್ಲೂರಿನ ಅಭಿವೃದ್ಧಿಗೋಸ್ಕರ ಪ್ರಾಧಿಕಾರ ಮಾಡಿಕೊಟ್ಟ ತಮಗೆ ಮತ್ತೊಮ್ಮೆ ಅಭಿನಂದನೆ. ಇದಕ್ಕೂ ಒಂದು ದಾರಿ ತೋರಿಸಿ ಆ ಬಸ್ ಸ್ಟ್ಯಾಂಡ್ ಯೂಸ್ ಆಗುವ ಹಾಗೆ. ತುಂಬಾ ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ, ಡೆಡ್ ಆಗಿ ಬಿಡ್ತು. ತಾವು ದಾರಿ ತೋರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರಲ್ಲಿ ಬಸ್ ಸ್ಟ್ಯಾಂಡ್ ಮೊನ್ನೆ ಉದ್ಘಾಟನೆ ಆಯ್ತು ಸಭಾಧ್ಯಕ್ಷರೇ. ಅಲ್ಲಿ ಡಿಪೋ ಬೇಕು. ಡಿಪೋಗೂ ಜಾಗನೂ ಇದೆ. 6 ಎಕರೆ 2 ಗುಂಟೆ ಜಾಗ ಇದೆ. ಸಮುದ್ರದ ಪಕ್ಕದಲ್ಲಿದೆ. ಅದೇನಾಗಿದೆ ಅಂದ್ರೆ ರಿಟರ್ನಿಂಗ್ ವಾಲ್ ಹಾಕ್ಬೇಕು, ಮತ್ತೆ ಫೈಲ್ಸ್ ಫೌಂಡೇಶನ್ ಹಾಕ್ಬೇಕು. ಅಷ್ಟಕ್ಕೇನೆ ಸುಮಾರು ಒಂದು 12 ಕೋಟಿ ಖರ್ಚಾಗುತ್ತೆ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಡಿಪೋ ಎಲ್ಲ ಕಟ್ಬೇಕಾದ್ರೆ ಒಂದು 20-25 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದು ಇದು ಡಿಪೋ ಅವಶ್ಯಕತೆ ಇದೆ. ಮತ್ತೆ ಸಮುದ್ರದ ಮಟ್ಟದಲ್ಲಿರೋದ್ರಿಂದ ಇನ್ನು ಸ್ವಲ್ಪ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ನಾವು ಹೈಟ್ ಮಾಡ್ಕೋಬೇಕು. ಇದು ಅವಶ್ಯಕತೆನೂ ಇದೆ. ಪ್ರಿಯಾರಿಟಿ ಮೇಲೆ ಇದು ತಗೊಳ್ತೀವಿ ಸಭಾಧ್ಯಕ್ಷರೇ. ತುರ್ತು ಆ ಬಸ್ ಸ್ಟ್ಯಾಂಡ್ ಒಂದು ಉಪಯೋಗ ಆಗುವಾಗೆ, ಫುಲ್ ಡೆಡ್ ಇದೆ ಗುರುಗಳೇ, ಒಂಚೂರ ಉಪಯೋಗ ಆಗುವಾಗೆ ಏನ್ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಆಗುವಾಗೆ. ಇಲ್ಲದೆ ಇದ್ರೆ ಅದು ಏಕದಮ್ ಉದ್ಘಾಟನೆ ಮಾಡಿದ ತಕ್ಷಣ ಸ್ಟಾಪ್ ಆಗಿ ಬಿಟ್ಟಿದೆ. ಬಸ್ ಆಮೇಲೆ ಇದು ಎಲೆಕ್ಟ್ರಿಕ್ ಬಸ್ ಬಗ್ಗೆನೂ ಕೂಡ ಕೇಳಿದ್ರು. ಮನೆ ರೆವಿನ್ಯೂ ಇಲಾಖೆಯಿಂದ 5 ಎಕರೆ ಜಾಗನೂ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸಚಿವರೇ ಡಿಪೋ ಎಲ್ಲ ಕಟ್ಟಾದ್ಮೇಲೆ ಅದು ಬಸ್ ಬರೋಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ತಾವು ಹೇಳಿದಿರಿ. ನಮ್ಗೆ ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಹೇಳಿದ್ದೀರಿ. ಎಲೆಕ್ಟ್ರಿಕ್ ಬಸ್ ಒಮ್ಮೆ ಅದನ್ನು ಚರ್ಚೆ ಮಾಡಿ ಅದು ನಮ್ಗೆ ಏನಾದ್ರು ಉತ್ತಮವಾಗದಾದ್ರೆ ಮಾತು ಅನುಷ್ಠಾನ ಮಾಡಬೇಕು. ಅದಕ್ಕೆಲ್ಲ ಬೇರೆ ಬೇರೆ ಅಭಿಪ್ರಾಯ ಇದೆ. ಅದ್ರಲ್ಲಿ ಅಂತಿಮ ನಷ್ಟ ಆಗ್ತದೆ, ಪ್ರಯೋಜನ ಕೂಡ ಇಲ್ಲ ಅಂತ ಹೇಳಿ. ಅದು ಒಂದು ಬರೀ ಒಂದು ಪ್ರೈವೇಟ್ ಸೆಕ್ಟರ್ಗೆ ಲಾಭ ಆಗ್ಲಿಕ್ಕೆ ಬೇಕು, ನಾವು ಅದನ್ನು ತಗೊಳ್ಳೋದು ಬೇಡ. ನಮ್ಮ ಊರಿಗೂ ಕೂಡ ಅದನ್ನು ಚರ್ಚೆ ಮಾಡಿ ನಮ್ಮಲ್ಲಿ ಆ ಬಸ್ ಬರಲಿ, ಅದ್ರ ರಿಪೋರ್ಟ್ ನಾವು ಕೊಡ್ತೇವೆ. 1 ವರ್ಷ ಅದನ್ನ ಓಡಾಡಿಸಿ ಆದ್ಮೇಲೆ ಗೊತ್ತಾಗಬಹುದು. ಗೊತ್ತಾಗುವಾಗ ಸರ್ಕಾರ ಕರೆಕ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.